ಮೈ ಚಾನೆಲ್ ಗೈಸ್. ಇವತ್ತಿನ ಕಾಲೇಜಲ್ಲಿ ಕೊಟ್ಟಿರೋ ಕಲರ್ ಬಂದ್ಬಿಟ್ಟು ಬ್ಲೂ. ಸೊ ಇವತ್ತೇನೇನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಕಾಲೇಜಿಗೆ ಹೋಗಿ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಲೆಟ್ಸ್ ಸ್ಟೇ ಟ್ಯೂನ್. ಸೊ ಗೈಸ್, ಈಗ ಬಸ್ ಹತ್ಕೊಂಡೆ, ಫುಲ್ ರಶ್ ಇತ್ತು, ನನಗಂತೂ ಟಯರ್ಡ್ ಆಗಿಬಿಡ್ತು ಬಸ್. ಸೊ ಕ್ವಾಡ್ರಾಂಗಲಲ್ಲಿ ಇವತ್ತು ನಮಗೆ ಬ್ಲೂ ಡೇ ಅಲ್ಲ, ಕ್ರಿಕೆಟ್. ಸೊ ಸ್ಪೋರ್ಟ್ಸಲ್ಲಿದ್ದವರೆಲ್ಲ ಜುಂಬಾ ಡ್ಯಾನ್ಸ್ ಮಾಡ್ತಾರೆ, ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ನಂದು MC ಕಡ ಇತ್ತು, MC ವಿಡಿಯೋ ನಿಮಗೆ ಈ ವಿಡಿಯೋ. ಇವತ್ತು ಕ್ರಿಕೆಟ್ ಡೇ ಅಲ್ವಾ, ಅದಕ್ಕೆ ಒಂದು ಡಿಸ್ಕೌಂಟ್ ಇತ್ತು. ಸೊ ನೋಡಿ ಎಲ್ಲ ಮಾಡ್ತಾಯಿದ್ದೀನಿ. On their feet, they realise the importance of this. It is the boys in purple who will surely fancy. ಏನ್ ಬ್ರೋ ನಿಮಗೆ ಎಕನಾಮಿಕ್ಸ್ ಬಗ್ಗೆ ಗೊತ್ತಿಲ್ವಾ? It has spent an event, bro. Exactly. This week they have displayed their participants from several departments. Oh, celebration! Absolutely. It was a Today, actually, the color code is blue. Yes! But just this is exciting, isn't it? So legendary. ಸೊ ಇಲ್ಲಿ ಕೇಳಿಸ್ತಾ ಇದೆಯಲ್ಲ, ಅವಾಗಲೂ ಕೂಡ ನಾನು MC ಮಾಡ್ತಾಯಿದ್ದೆ. ಸೊ ನಮ್ಮ ಫಾದರ್ ತೋರಿಸ್ತಾ ಇದ್ದರೆ, ಸೊ ನಮ್ಮ ಫಾದರ್ ಅಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾಯಿದ್ರು. ಮತ್ತು ಇನ್ನೊಂದು ಮ್ಯಾಚ್ ಆಡ್ತಾಯಿದ್ರು ಎಲ್ಲರೂ, ಇನ್ನೊಂದು ಡಿಪಾರ್ಟ್ಮೆಂಟ್ ವೈಸ್ ಆಡ್ತಾಯಿದ್ರು, BBA BCom ಆ ಥರ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದ್ದರು ಅದೆಲ್ಲರೂ ಕೂಡ ಮ್ಯಾಚ್ ಆಡೋದು. ಇದರಲ್ಲೂ ತುಂಬ ಚೆನ್ನಾಗಿತ್ತು. ಇದು ಮೈನ್ ಅಲ್ಲ, ಜಸ್ಟ್ ಅವರು ಪ್ರೋಮೋಗೋಸ್ಕರ ಆಡಿದ್ದು. ಇದು ಮೇನ್ ಬಂದ್ಬಿಟ್ಟು ಕ್ರಿಕೆಟ್ ಗ್ರೌಂಡಲ್ಲಿ ನಡೆಯುತ್ತೆ. Hey guys, what are you waiting for? Send your participants at 12:30 p.m. to school ground. ಸೊ ಈಗ Competitions, cultural competitions, and all kinds of celebrations. Wish everybody all the best. Thank you for participating in all these activities, and special congratulations to the Student Welfare Office. All the best. ಸೊ ಗೈಸ್, ಮುಗಿಸ್ಕೊಂಡು ಕ್ಲಾಸಿಗೆ ಬಂದ್ಬಿಟ್ಟೆ. ಸೊ ಬ್ರೇಕ್ ಪೀರಿಯಡ್ ಇತ್ತು, ಸೆಕೆಂಡ್ ಬ್ರೇಕ್. ನನಗಂತೂ ಬೋರ್ ಆಗ್ತಾಯಿತ್ತು, ಬಿಕಾಸ್ ಟಯರ್ಡ್ ಆಗಿತ್ತು. ಸೊ ಕಾರಿಡಾರಲ್ಲಿ ಆಚೆ ನೋಡೋಣ ಅಂತ ಬಂದೆ. ಸೊ ಎಲ್ಲರೂ ಬ್ಲೂ ಹಾಕಿದ್ರು ಆಲ್ಮೋಸ್ಟ್. ಸೊ ಇವಾಗ ಬಲೂನಲ್ಲಿ ಝೂಮ್ ಮಾಡ್ತಾ ಇದ್ಮೇಲೆ ಬಲೂನ್ ಕಲರ್ ಕೂಡ ಚೇಂಜ್ ಮಾಡಿದ್ರು. ಸೊ ನಾನು ನಿಮಗೆ ಹತ್ತಿರ ಹೋಗ್ಬಿಟ್ಟು ಅದನ್ನು ತೋರಿಸ್ತೀನಿ ಆಮೇಲೆ. ಸೊ ನೋಡಿ, ಎಲ್ಲರೂ ನಮ್ಮ ಕಾರಿಡಾರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಇದು. ಸೊ ನೋಡಿ, ಎಲ್ಲರೂ ಹಿಂಗೆ ಅವ್ರ ಬ್ರೇಕ್ಸಲ್ಲಿ ಹಿಂಗೆ ಇರುತ್ತೆ. ಯೂಶ್ವಲ್ ಆಗಿ ಸ್ವಲ್ಪ ರಶ್ ಇರುತ್ತೆ, ಸಮ್ಟೈಮ್ಸ್ ರಶ್ ಕಮ್ಮಿ ಇರುತ್ತೆ. ಸೊ ಹಿಂಗಿತ್ತು ಡೇ ಇವತ್ತು. ಸೊ ನೋಡಿ, ಆಲ್ರೆಡಿ ಎಲ್ಲರೂ ಮೇಲೆ ಬರ್ತಿದೆ. ಸೊ ಇದು ನಮ್ಮ ಕ್ಲಾಸ್ ಇದೆಯಲ್ಲ, ಆ ನಮ್ಮ ಕ್ಲಾಸಲ್ಲಿ ವಿಂಡೋಸ್ ಇದೆ. ಸೊ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಕ್ಲಾಸಿಂದ ಕಾಣಿಸುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನೋಡೋಕ್ಕೆ ಯಾವಾಗಲೂ ಮೈಂಡ್ ಪೀಸ್ಫುಲ್ ಆಗಕ್ಕೆ ನೋಡ್ತೀನಿ. ಸೊ ಚೆನ್ನಾಗಿತ್ತು. ಎಷ್ಟು ಜನ ಬ್ಲೂ ಹಾಕಿದ್ದಾರೆ ಅಂತ ಇಲ್ಲಿಂದ ನಾನು ಕೌಂಟ್ ಮಾಡಿದ್ದೆ. ಆಮೇಲೆ ನಾನು ಮ್ಯಾಮ್ ಅಸೈನ್ಮೆಂಟ್ ಬರೀಕೊಟ್ಟು ಬರ್ದಾದ್ಮೇಲೆ ಕಿತ್ತಿ ಇಲ್ಲಿ ನೋಡಿ ನನಗೆ ಸ್ಟಾರ್ ಹಾಕಿದ್ದಾರೆ. ಸೊ ನಾನು ಕೀರ್ತಿ ಆಮೇಲೆ ಡ್ರಾಮಾ ಪ್ರಾಕ್ಟೀಸ್ ಕರೆದ್ರು ಅಂತ ಕ್ಲಾಸಲ್ಲಿ ಮ್ಯಾಮ್ಗೆ ಅಟೆಂಡೆನ್ಸ್ ಹಾಕಕ್ಕೆ ಹೇಳ್ಬಿಟ್ಟು ಹೋಗ್ಬಿಟ್ವಿ 6th hour ಕರೆಕ್ಟಾಗಿ. ಸೊ ಸೆಮಿನಾರ್ ಹಾಲಿತ್ತು. ಸೊ ಸೆಮಿನಾರ್ ಹಾಲಿಗೆ ಹೋಗ್ಬೇಕಂದ್ರೆ ನೋಡಿ, ಎಲ್ಲರೂ ನಿಂತಿದ್ದು. ಆಲ್ಮೋಸ್ಟ್ ಎಲ್ಲರೂ ಬ್ಲೂ ಹಾಕಿದ್ರು, ಕೆಲವರು ಮಾತ್ರ ಬೇರೆ ಕಲರ್ ಹಾಕಿದ್ರು. ಸೊ ನೋಡಿ, ಅಲ್ಲಿ ನೋಟಿಸ್ ಬೋರ್ಡ್ ಇತ್ತು. ಮತ್ತು ನೋಡಿ, ನಮ್ಮ ಸಿಸ್ಟರ್ ಬೈ ಮಾಡ್ತಾಯಿದ್ದಾರೆ. ಸೊ ಅಕ್ಕ ನಿಜವಾಗ್ಲೂ ತುಂಬ ಒಳ್ಳೆಯದು, ಸೀನಿಯರ್ ಆದರೂ ಒಂದು ಫ್ರೆಂಡ್ಲಿ ವೇಲೆ ಇರುತ್ತೆ. ಆಮೇಲೆ ನೋಡಿ, ನೋಟಿಸ್ ಬೋರ್ಡ್ ಮೇಲೆ TV ಕೂಡ ಇರುತ್ತೆ, ಅಲ್ಲೆಲ್ಲರೂ ಪ್ಲೇ ಮಾಡ್ತಾರೆ. ಆಮೇಲೆ ಕೀರ್ತಿ ಎಲ್ಲೋಗಿ ನಿಂತ್ಕೊಳ್ಳೆ ಫೋಟೋ ತೆಗಿತೀನಿ ಅನ್ನೋ ನೋಡಿ. ಆಮೇಲೆ ನಾನು ಮಾತಾಡಿಸ್ಕೊಂಡು ಸೆಮಿನಾರ್ ಹಾಲಿಗೆ ಹೋಗ್ತಾಯಿದ್ದೆ. ಸೊ ನಮ್ಮ ಆಪೋಸಿಟ್ ಮ್ಯಾಮ್ ಬರ್ತಾಯಿದ್ರು, ಅದಕ್ಕೆ ಅವಳು ವೀಡಿಯೋ ಕಟ್ ಮಾಡಿ ಅಂದು ನಾನು ಏನೂ ಮಾಡಲ್ಲ ಬಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಡ್ರಾಮಾ ಮಾಡೋರೆಲ್ಲ ಅಲ್ಲಿ ರೆಡಿಯಾಗಿ ಬಂದುಬಿಟ್ಟಿದ್ರು. ನೋಡಿ, ನಮ್ಮ ಮ್ಯಾಮ್, ನಮ್ಮ ಸರ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು ನಮ್ಮ ಬ್ಲಾಗ್ ಮಾಡೋದು. ಸೊ ಮ್ಯಾಮ್ಗೆ ಹಾಯ್ ಮಾಡಿ ಅಂದರೆ ಮ್ಯಾಮ್ ಜಸ್ಟ್ ಮೆಲ್ಲಕ್ಕೆ ಮಾಡ್ತಾಯಿದ್ರು. ಸೊ ಆಮೇಲೆ ಹೇಳಿದೆ ಮ್ಯಾಮ್ಗೆ ಹಾಯ್ ಮಾಡಿ ಅಂತ. ನಮ್ಮ ವೀಣಾ ಮ್ಯಾಮ್ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿರ್ತಾನೆ ಮ್ಯಾಮ್, ಕ್ಯೂಟ್ ಮ್ಯಾಮ್. ಸೊ ಎಲ್ಲರೂ ನೋಡಿ ಹಿಂಗೆ ನೋಡ್ತಾ ಇದ್ದಾರೆ, ಯಾವಾಗಪ್ಪ ಡ್ರಾಮಾ ಸ್ಟಾರ್ಟ್ ಮಾಡೋದು ಇಲ್ಲ ಏನೋ ಡಿಸ್ಕಸ್ ಮಾಡ್ತಾಯಿದ್ದಾರೆ ಅವರು. ಸೊ ಆಮೇಲೆ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ರು, ಈ ಥರ ಸೀನ್ ಮಾಡಬೇಕು, ಈ ಥರ ಆಡಿಯೋಗೆ ಅಂತ ಮ್ಯಾಮ್ ಹೇಳ್ತಾಯಿದ್ರು. ಸೊ ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೇಳಿದ್ವಿ. ಆಮೇಲೆ ನಮ್ಮ ಹೀರೋ ಶ್ರೇಯಸ್ ಬಂದ. ಅಂದರೆ ಹೀರೋ ಅಂದರೆ ಆ ಪಾರ್ಟಲ್ಲಿ ಹೀರೋ ಡ್ರಾಮಾದಲ್ಲಿ. ಸೊ ನೋಡಿ, ಆಮೇಲೆ ನಾನು ನೋಡ್ತಾ ಇದ್ದೀನಿ, ಏನೋ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು. ಸೊ ನನ್ನ ಫೇವ್ರೆಟ್ ಆಂಟಿ ಬಂದು ಅವನು ಮಾತಾಡಿಸ್ಕೊಂಡು ಆಮೇಲೆ ಇದು ಓಪನ್ ಆಗ್ತಾಯಿತ್ತು. ಸೊ ಹೆಂಗೆ ಆಡಿಯನ್ ಆಗ್ತಾಯಿದೆ ಅಂತ ನೋಡ್ಕೊಂಡು ಎಲ್ಲರೂ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಫ್ಯೂ ಗರ್ಲ್ಸ್ ಎಲ್ಲ ಡ್ರಾಮಾ ಮುಗಿಸ್ಕೊಂಬಂದೆ. ಇಲ್ಲೆಲ್ಲ ಫ್ಯೂ ಗರ್ಲ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಪಾಪ. ಸೊ ನೋಡಿ, ಎಷ್ಟು ಡೆಡಿಕೇಶನಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಕಾಲೇಜ್ ಡೇ. ಮತ್ತು ಡ್ರಾಮಾ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ 4:30 ತನಕ ಮಾಡಿದ್ವಿ. ಟಯರ್ಡ್ ಆಗಿಬಿಟ್ಟು ನನಗಂತೂ ನೋಡಿ, ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡ್ಬಿಟ್ಟು ನಾನು ಕೀರ್ತಿ ಇಲ್ಲೇ ವೀಡಿಯೋ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ಕೊಂಡು ಅಂತ ನೋಡ್ಬಿಟ್ಟು.
ಸೊ ಹೋಗ್ತಾ ಇದ್ವಿ ಕಾರಿಡಾರಲ್ಲಿ. ಸೊ ನಾನು ನೋಡಿ ಹಿಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೆಪ್ ಸುಮ್ಮನೆ ಯಾವ್ದಾಗ್ತಾರೋ ಅದನ್ನು ನೋಡ್ಕೊಂಡು ಆಗ್ತಾ ಹೋಗ್ತೀವಿ. ಸೊ ಆಮೇಲೆ ಬಂದು ಮತ್ತೆ ನಮ್ಮ ಫೋಟೋ ತೆಗೆದು ಮನೆ ಕೊಟ್ಟು ಓಕೆ, ನಾನು ಕ್ವಶನ್ ಕೇಳಿಲ್ಲ. ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಸ್ಪೆಷಲ್ ಆಗಿರೋ ಪ್ಲೇಸಿಂಗ್ ಯಾವುದು? ತುಂಬ ಸ್ಪೆಷಲ್ ಅಂದರೆ ಇಬ್ಬರಿದ್ದಾರೆ. ಒಂದು ನಾನು ವಿದ್ಯೆ ಹೇಳ್ಕೊಟ್ಟಿದ್ದೆ ಗುರುಗಳು, ಇನ್ನೊಂದು ನಮ್ಮ ಅಕ್ಕ. ವಾವ್. ಶ್ರೇಯಾ ತಿರುಗು. Love you, my audience. ಆಮೇಲೆ ಸ್ಪೆಷಲ್ ಏನಪ್ಪ ಅಂದರೆ ಏನಕ್ಕೆ ವಿಡಿಯೋ ಮಾಡ್ತೀವಿ ನಡ್ಕೊಂಬಾರೆ. ಕೊಡಿಸಿದ್ದು ಯಾರಂತ ಆಲ್ಮೋಸ್ಟ್ ಎಲ್ಲರೂ ವೇಸ್ಟ್ ಮಾಡಿದ್ವಿ. ಕ್ಯೂಟ್ ಇದೆ ನಿಮ್ಮ ಬರ್ಡೇ ಕೊಡಿಸಿದ್ದು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಸೊ ಆ ಸ್ಪೆಷಲ್ ಡ್ರೆಸ್ಸಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಇಲ್ಲ ಏನಿಲ್ಲ ಅಂದರೆ ಸೊ ಸ್ವಲ್ಪ ಫೋಟೋಸ್ ಇವತ್ತು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಬಂದ್ಬಿಟ್ಟು 6:10 ಅರೌಂಡ್ ಆಗಿಬಿಡ್ತು. ಸೊ ಟ್ಯೂಷನ್ಗೆ ಹೋಗಬೇಕಿತ್ತು. ಸೊ ಅದರಲ್ಲಿ ರೆಸ್ಟೇ ಇಲ್ಲಿರೋದೆ ತುಂಬ ಸ್ಟ್ರೆಸ್ ಬಸ್ಟೇ. ಸೊ ಟ್ಯೂಷನಲ್ಲಿದ್ದೀನಿ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದೆ ನಾಳೆ ಬರುವ ವಿಡಿಯೋದಲ್ಲಿ ಏನೇನೆಲ್ಲ ಆಯಿತು. ನಾಳೆ ಗ್ರೀನ್ ಡೇ. ಸೊ ಲವ್ ಯು ಆಲ್, ಬಾಯ್, ಟೇಕ್ ಕೇರ್.